ಈಗ ನಿಮಗೆ ವಯಸ್ಸು ಎಷ್ಟು ಹೇಳ್ರಿ? 48 ಸರ್. 48 ವಯಸ್ಸು. ಮದುವೆ ಆಗಿ ಎಷ್ಟು ವರ್ಷ ಆಯಿತು? 17 ವರ್ಷ ಆಯ್ತು. 17 ವರ್ಷ ಆಯಿತು. ಮಕ್ಕಳಾಗಿಲ್ಲ? ಇಲ್ಲ ಸರ್. ಎಲ್ಲ ಟೆಸ್ಟ್ಗಳನ್ನ ನಿಮಗೂ ಮಾಡಿದ್ದಾರೆ, ನಿಮ್ಮ ಮನೆಯವರಿಗೂ ಮಾಡಿದ್ದಾರೆ. ಎಲ್ಲ ಟೆಸ್ಟ್ಗಳು ನಾರ್ಮಲ್ ಬರ್ತದೆ. ಹಂಗಾದ್ರೂ ಮಕ್ಕಳಾಗ್ತಾ ಇಲ್ಲ. ನಿಮ್ಮಲ್ಲಿ ಸಮಸ್ಯೆ ಇರುವಂಥದ್ದು ನಿಮಗೆ ನಿಮ್ಮೂರು ದೌರ್ಬಲ್ಯತೆ. ಅಂದ್ರೆ ಬೇಗ ಔಟ್ ಆಗ್ತದೆ, ಶೀಘ್ರ ಸ್ಖಲನ ಆಗ್ತದೆ. ಅದು ಒಂದ್ಸಲ ಸರ್ ಆಯ್ತು. ಈಗಂತೂ ಈಗ 7 years ಇಂದ ಸೇರಿರ್ಲಿಲ್ಲ. ಈಗ ಒಂದು 3 months ಇಂದ ಸ್ವಲ್ಪ ಡಾಕ್ಟರ್ ಇಲ್ಲ ಮಾಡಬಹುದು ಅಂತಂದ್ರೆಗಿನ ನನಗೆ ಅದು ಇದೇ ಬರ್ತಾ ಇದೆ. ಇಂಟ್ರೆಸ್ಟ್ ಕಡಿಮೆ ಆಗಿದೆಯಾ? ಇಂಟ್ರೆಸ್ಟ್ ಅಂದ್ರೆಗಿನ ನನಗೆ ರೊಮ್ಯಾನ್ಸ್ ಮಾಡೋಕ್ಕೆಲ್ಲ ಫುಲ್ ಇಂಟ್ರೆಸ್ಟ್ ಇರುತ್ತೆ ಸರ್. ಎದಳೋದಿಲ್ಲ ಸರ್. ಹೌದು, ಲಿಂಗ ಗಡ್ಸಾಗಲ್ಲ, ಬಾಡಿ ಸಪೋರ್ಟ್ ಮಾಡ್ತಾ ಇಲ್ಲ. ಹ್ಞೂ ಸರ್. ನಿಮ್ಮ ಮನಸ್ಸಿದೆ, ನಿಮ್ಮ ಬಾಡಿ ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ತೊಂದರೆ ಇಲ್ಲ. ಇದಕ್ಕೆ ನಾವು ನರಗುಡದ ವೀಕ್ನೆಸ್ ಅಂತ ಹೇಳ್ತೀವಿ. ಆಮೇಲೆ ಧಾತು ಕೂಡ ಕಡಿಮೆ ಆದರೆ ಹಿಂಗಾಗ್ತದೆ. ಇದಕ್ಕೆ ನಮ್ಮಲ್ಲಿ ವಾಜೀಕರಣ ಔಷಧಿಗಳು ಅಂತ ಇರ್ತವೆ. ವಾಜೀಕರಣ ಅಂತಂದರೆ ವಾಜಂ ಶುಕ್ರಂ ನವಾಜಂ ಅವಾಜಂ ವಾಜೀಕ್ರಿಯತೆ ಇತಿ ವಾಜೀಕರಣ ಅಂತ ಇದು ಒಂದು ಶ್ಲೋಕ. ಅಂದರೆ ಕುದುರೆಯ ಥರ ಹಾರ್ಸ್ ಪವರನ್ನು ಜಾಸ್ತಿ ಮಾಡಲಿಕ್ಕೆ ಮತ್ತು ವೀರ್ಯವನ್ನು ಜಾಸ್ತಿ ಮಾಡಲಿಕ್ಕೆ ಅಂತಲೇ ಕೆಲವು ಮೆಡಿಸಿನ್ಸ್ ಇದೆ. ಹಿಂದಿನ ಕಾಲದಲ್ಲಿ ಈ ಥರದ್ದು ವಾಜೀಕರಣ ಔಷಧಿಗಳನ್ನು ರಾಜ ಮಹಾರಾಜರಿಗೆ ಕೊಡುವಂಥದ್ದು. ರಾಜರಿಗೆ ಭಾಳಷ್ಟು ಜನರು ಹೆಣ್ತಿರೋರು, ಬಹುಭಾರ್ಯ ಅಂತ ಹೇಳ್ತಾರೆ. ಅವರಿಗೆ ಅಷ್ಟೂ ಜನ ಹೆಂಡತಿರನ್ನು ತೃಪ್ತಿಪಡಿಸ್ಲಿಕ್ಕೋಸ್ಕರ ಎಕ್ಸ್ಟ್ರಾ ಪವರ್ ಬರಲಿ ಅಂತೇಳಿ ಈ ವಾಜೀಕರಣ ಔಷಧಿಗಳನ್ನು ರಾಜ ಮಹಾರಾಜರಿಗೆ ಪ್ರಯೋಗ ಮಾಡ್ತಾರೆ. ಆ ವಾಜೀಕರಣ ಔಷಧಿಯನ್ನು ಕೊಟ್ಟಲ್ಲಿ ಭಾಳಷ್ಟು ಜನರಿಗೆ ಅನುಕೂಲ ಆಗಿದೆ. ಇಲ್ಲಿ ಬಂದು ಮೆಡಿಸಿನ್ ತಗೊಂಡು ಹೋಗಿರೋದೆಲ್ಲರೂ ನೋಡಿದ್ರಲ್ಲ ನೀವು? ಇಲ್ಲ ಸರ್, ಅದೇ ನಿಮ್ಮನ್ನು ಫಾಲೋ ಮಾಡಿದ್ದೀನಿ ಸರ್. ಅದರಲ್ಲಿ ಪೇಷಂಟ್ ಬಂದು ಆರಾಮಾಗಿರೋದೆಲ್ಲ ಕೇಳಿದ್ದೀರಾ? ಇಲ್ಲ, ಕೇಳಿದ್ದೀನಿ. ಬಟ್ ನಾನು ಯೂಟ್ಯೂಬಲ್ಲಿ ಫಾಲೋ ಮಾಡಿ ಸರ್, ನಾನು ನಿಮಗೆ ಫೋನ್ ಮಾಡಿದ್ದಿಲ್ಲ, ಬರೋಕ್ಕೆ ಆಗಲಿಲ್ಲ. ನಾನು ಕೆಲವು ಮೆಡಿಸಿನ್ಸ್ ಕೊಡ್ತೇನೆ, ಕೆಲವೊಂದು ಪಥ್ಯಗಳನ್ನ ಹೇಳಿ. ಫಸ್ಟಿಗೆಲ್ಲ ಒಂದು ದಿವಸದಲ್ಲಿ 3 times 4 times ಎಲ್ಲ ಅವಾಗೆಲ್ಲ ಸರ್. ಹೌದು, ಸಪೋರ್ಟ್ ಮಾಡೋದು. 3 times ಮಾಡಿದ್ದೀನಿ ಸರ್. ಅವಾಗೆಲ್ಲ ಒಂದೊಂದ್ಸಲ 4 times ಮಾಡಿದ್ದೀವಿ. ಇತ್ತೀಚೆಗೆ ಆಗ್ತಾ ಇಲ್ಲ. ಈಗ ನನಗೆ ಆಗ್ತಾ ಇಲ್ಲ ಸರ್. ಆ್ಯಕ್ಚುಲಿ ನಿಮ್ದಿನೂ ಎಷ್ಟು 48 ವರ್ಷ. ಈ ವಯಸ್ಸಿಗೆ ಇದು ಆಗುವ. ಗಂಡಸರಿಗೆ ಲೈಂಗಿಕ ಶಕ್ತಿಗೆ ಯಾವುದೇ ವಯಸ್ಸಿನಲ್ಲಿ ಮಿತಿ ಇಲ್ಲ. 70-80 ಆದ್ರೂ ಕೂಡ ಅದೇ ಶಕ್ತಿಯನ್ನು ಮೇಂಟೈನ್ ಮಾಡ್ಕೋಬಹುದು. ಬಟ್ ಹೆಣ್ಮಕ್ಳಲ್ಲಿ ಅದು ಒಂದು ವಯಸ್ಸಿನ ನಂತರ ಅದು ಕಮ್ಮಿ ಆಗ್ತದೆ. ಪುರುಷರಲ್ಲಿ ಆ ಥರ ಇರಲ್ಲ. ನಾನು ಹೇಳ್ದಂಗೆ ಮಾಡ್ರಿ, ಅದು ಇಂಪ್ರೂವ್ಮೆಂಟ್ ಭಾಳಷ್ಟು ಜನಕ್ಕಾಗಿದೆ. ದೇವರ ದಯೆಯಿಂದ ನಿಮಗೂ ಆಗ್ತದೆ. ಆಮೇಲೆ ನಾವು ಕೂಡ ಅಂತ ಮೆಡಿಸಿನ್ಸಿಂದ ಯಾವ ರೀತಿ ಸೈಡ್ ಎಫೆಕ್ಟು ಇರಲ್ಲ. ನಿಮಗೆ ಯಾವುದೇ ಮೆಡಿಸಿನ್ಸನ್ನು ಕೊಡ್ತೀವಲ್ಲ, ಅವನ್ನ ನಿಮ್ಮ ಎದುರಿಗೆ ನಾನು ತಿಂದು ತೋರಿಸ್ತೇನೆ. ಅಷ್ಟು ಸೇಫ್. ಅಂದರೆ ನಾನು ಹೇಳ್ತೇನೆ, BP ಶುಗರ್ 2 ಇದೆ ಸರ್. ಅದು BP ಶುಗರಿಂದ ಈಗೇನು ಮಾತ್ರೆ ತಗೊಂತ ಇದ್ರೆ ಅದನ್ನು ಹಾಗೆ ಕಂಟಿನ್ಯೂ ಮಾಡೋದು. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಓಕೆ, ನಾನು ಹೇಳ್ದಂಗೆ ಕರೆಕ್ಟಾಗಿ ಫಾಲೋ ಮಾಡಿರಿ. 100ರಲ್ಲಿ 90 ಜನಕ್ಕಂತೂ ಹೆಲ್ಪ್ ಆಗಿದೆ, ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್. ನೋಡೋಣ. ನಮ್ಮ ಖಾರ ಕಮ್ಮಿ ಮಾಡಬೇಕು. ನೀವು ಖಾರ ಕಮ್ಮಿ ಮಾಡಬೇಕು. ಇನ್ನು ಸ್ವೀಟ್ಸ್ ತಿನ್ಬೇಕು ಆ್ಯಕ್ಚುಲಿ, ಬಟ್ ಶುಗರ್ ಇರೋದು ತಿನ್ನೋಕ್ಕಾಗಲ್ಲ. ಆಮೇಲೆ ಇದಕ್ಕೆ ಲೈಂಗಿಕ ವೀಕ್ನೆಸ್ಗೆ ಶುಗರು ಕೂಡ ಒಂದು ಕಾರಣ. ಅಂದ್ರೆ ಶುಗರ್ ಬಂದು 8 months ಆಯ್ತು ಸರ್. ಅಷ್ಟೇ. 8 ತಿಂಗಳು ಆಯ್ತು. ನಿಮಗೆ ಗೊತ್ತಾಗಿ 8 ತಿಂಗಳಾಗಿದೆ. ಅದಕ್ಕೆ ಮುಂಚೆ ಇರುತ್ತೆ, ನಿಮಗೆ ಗೊತ್ತಾಗಿರಲ್ಲ. ನೀವು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗಿದೆ. ಅದೇ ಸರ್. ಅಂದ್ರೆ ನನಗೂ ಅಂತ ಸಿಂಪ್ಟಮ್ಸ್ ಕಂಡಿಲ್ಲ. ಹಂಗಾಗಿ ನೀವು ಮಾಡಿಸಿ. ನನಗೆ ಈಗ ಶುಗರ್ ಅಂದ್ರೆ ನಾರ್ಮಲ್ ಆಗಿ ಹೆಚ್ಚಿಗೆ ರೀಸಸ್ ಹೋಗೋದು, ಇಲ್ಲ ತಲೆ ತಿರುಗೋದು. ಬಟ್ ನನಗೆ ಅಂತ ಸಿಂಪ್ಟಮ್ಸ್ ಇಷ್ಟು ವರ್ಷದಲ್ಲಿ ಯಾವಾಗೂ ಕಂಡಿಲ್ಲ. ಒಂದು ಇಯರ್ ಇಂದ ಇತ್ತು ಸರ್ ಸ್ವಲ್ಪ. ಅವಾಗ ಡಾಕ್ಟರ್ ತೋರಿಸಿದಾಗ ಈಗ ಒಂದು 8 ತಿಂಗಳು ಆಯ್ತು ಸರ್ ಶುಗರ್ ಬಂದು. ಸರಿ, ಅವ್ರು ಏನು ಹೇಳ್ಯಾರೋ ಅದನ್ನ ಮೆಡಿಸಿನ್ ತಗೊಳ್ರಿ, ಅದನ್ನೇನು ವ್ಯತ್ಯಾಸ ಮಾಡಲ್ಲ. ನಾನು ಕೇವಲ ನರಗುಡ ದೌರ್ಬಲ್ಯತೆಗೆ, ಆಮೇಲೆ ಶುಕ್ರಧಾತು ಅಂದರೆ ವೀರ್ಯ ಇಂಪ್ರೂವ್ಮೆಂಟ್ ಆಗಲಿಕ್ಕೆ, ಆಮೇಲೆ ಈ ಒಂದು ಪರ್ಫಾರ್ಮೆನ್ಸ್ಗೆ ಗಟ್ಸ್ ಬರಲಿಕ್ಕೆ ಅಂತ ಕೊಡ್ತೇನೆ. ಉಪಯೋಗ ಮಾಡಿ, ತಲೆ ಕೆಡಿಸಿಬೇಡ್ರಿ.